ಎಲ್ಲರಿಗೂ ನಮಸ್ಕಾರ. ನಿಮ್ಮ ಶ್ರಾವ್ಸ್ ಕಲ್ಪವೃಕ್ಷ ಚಾನಲ್ಗೆ ಸ್ವಾಗತ. ಇವತ್ತು ಯಾವುದೇ ರೀತಿಯ ಮಿಕ್ಸಿ ಮಾಡದೆ, ಫರ್ಮೆಂಟೇಷನ್ ಮಾಡದೆ, ಕೇವಲ ದಿಢೀರಾಗಿ ಅಂದರೆ ಹಿಟ್ಟನ್ನು ಕಲಸಿದ ತಕ್ಷಣವೇ ನಾವು ಈ ರೀತಿ ನೀರು ದೋಸೆನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡೋಣ. ಮನೆಯೊಳಗೆ ಒಂದೇ ಒಂದು ಕಪ್ ಅಕ್ಕಿ ಹಿಟ್ಟಿತ್ತು ಅಂದರೆ ಸಾಕು, ಒಂದು 5ರಿಂದ 6 ಈ ರೀತಿ ನೀರು ದೋಸೆನ ದಿಢೀರಾಗಿ ಮಾಡ್ಕೊಳ್ಬೋದು. ನೀರು ದೋಸೆ ಅಂದ ತಕ್ಷಣ ರಾತ್ರಿ ಅಕ್ಕಿ ನೆನೆಸಾಕಬೇಕು, ಬೆಳಗ್ಗೆ ಎದ್ದ ತಕ್ಷಣ ನಾವು ರುಬ್ಬಿ ನೀರು ದೋಸೆ ಮಾಡಬೇಕು ಅನ್ನೋದಿರುತ್ತೆ. ಬಟ್ ಈ ರೀತಿಯೂ ನೀವು ಒಂದ್ಸಲ ಟ್ರೈ ಮಾಡಿ. ನಾನಿಲ್ಲಿ ಒಂದು ಬೌಲಿಗೆ 1 ಕಪ್ಪು ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಳ್ತಿದ್ದೀನಿ. 1 ಕಪ್ ಅಕ್ಕಿ ಹಿಟ್ಟಿಗೆ ಒಂದೇ ಒಂದು ಸ್ಪೂನ್ ಆಗುವಷ್ಟು ಚಿರೋಟಿ ರವೆ ಸೇರಿಸ್ಕೊಳ್ತಿದ್ದೀನಿ. ಇದು ಬೇಕು ಅಂತೇನಿಲ್ಲ, ಇಲ್ಲದೇ ಇದ್ದರೆ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು. ಹಾಗೆ 1 ಈರುಳ್ಳಿನ ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಸೇರಿಸ್ಕೊಂಡಿದ್ದೀನಿ. ಹಾಗೆ ಖಾರಕ್ಕೋಸ್ಕರ 1 ಹಸಿರು ಮೆಣಸಿನಕಾಯಿನ ಮಧ್ಯ ಸೀಳಿ ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. 1 ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಸೊಪ್ಪು ಕೂಡ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಹಾಗೆ ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಒಂದ್ಸರಿ ಈ ರೀತಿ ಕಲಿಸ್ಕೊಳ್ಳೋಣ. ಇಲ್ಲಿ ಚಿರೋಟಿ ರವೆ ಆಪ್ಷನಲ್, ಅಂದರೆ ಇತ್ತು ಅಂದರೆ ಹಾಕ್ಕೊಳ್ಳಿ, ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಕೊಳ್ಬೋದು. ಹಾಕ್ಕೊಳ್ಳೋದ್ರಿಂದ ಒಂದು ಸ್ವಲ್ಪ ಗರಿ ಗರಿಯಾಗಿ ಜಾಸ್ತಿ ಬರುತ್ತೆ ಅನ್ನೋದಕ್ಕೋಸ್ಕರ. ಇವಾಗ ನೋಡಿ ಯಾವ ಕಪ್ಪಿಂದ ಅಕ್ಕಿ ಹಿಟ್ಟು ತೊಗೊಂಡಿದ್ದೆ ಅದೇ ಕಪ್ಪಿಂದ ನಾನಿಲ್ಲಿ ನೀರನ್ನ ಅಳತೆ ಮಾಡಿ ತೋರಿಸ್ತಿದ್ದೀನಿ. ಮೊದಲಿಗೆ ಎಲ್ಲನೂ ಹಾಕ್ಕೊಳ್ಳೋದು ಬೇಡ, ಒಂದೊಂದೇ ಕಪ್ ಹಾಕ್ಕೊಂಡು ಈ ರೀತಿ ಕಲಿಸ್ಕೊಳ್ಳೋಣ. ನೋಡಿ, ಈರುಳ್ಳಿ ಹಾಗೆ ಹಸಿಮೆಣಸಿನ್ಕಾಯಿ ಹಾಕಾದ್ಮೇಲೆ ಒಂದ್ಸರಿ ಕಲಿಸ್ಕೊಳ್ಳಿ. ಹಾಗೆ ನೀರನ್ನ ನೀವು ಸ್ವಲ್ಪನೇ ಹಾಕ್ಕೊಳ್ತಾ ಸೇರಿಸ್ಕೊಳ್ತಾ ಈ ರೀತಿ ಕಲಿಸ್ತಾ ಹೋಗಿ, ಗಂಟೇನೂ ಆಗೋದಿಲ್ಲ. ನಾನಿಲ್ಲಿ 1 ಕಪ್ ಅಕ್ಕಿ ಹಿಟ್ಟಿಗೆ 3ರಿಂದ 3.5 ಕಪ್ ಆಗುವಷ್ಟು ನೀರನ್ನ ನಾನು ಸೇರಿಸ್ಕೊಳ್ತಿದ್ದೀನಿ. ಒಟ್ಟಲ್ಲಿ ಈ ದೋಸೆ ಹಿಟ್ಟಿನ ಬ್ಯಾಟರು ಈ ಮಜ್ಜಿಗೆಗಿಂತ ಒಂದು ಸ್ವಲ್ಪ ಗಟ್ಟಿಯಾಗಿರಬೇಕು, ಅಷ್ಟಿದ್ರೆ ಸಾಕು. ಅದಕ್ಕಿಂತ ತಿಳಿಯಾದರೂ ಪರವಾಗಿಲ್ಲ, ಆದರೆ ಒಂದೇ ಸರಿಗೆ ನಾವು ನೀರು ಹಾಕ್ಕೊಳ್ಳೋದ್ರಿಂದ ನಮಗೆ ಗೊತ್ತಾಗೋದಿಲ್ಲ. ಹಾಗಾಗಿ ಒಂದು ಸ್ವಲ್ಪ ಹಾಕ್ಕೊಳ್ತಾ ಈ ರೀತಿ ಕಲಿಸ್ಕೊಂಡು ನೋಡ್ಕೊಳ್ಳಿ. ನೋಡಿ, ನೀರು ದೋಸೆ ಹಿಟ್ಟಿನ ಒಂದು ಕನ್ಸಿಸ್ಟೆನ್ಸಿ ಇತ್ತು ಅಂತಂದರೆ ಸಾಕು. ಇವಾಗ ಹಿಟ್ಟು ರೆಡಿಯಾಗಿದೆ. ಇದನ್ನೇನು ನೆನೆಸೋ ಅವಶ್ಯಕತೆ ಇಲ್ಲ, ಕಲಸಿದ ತಕ್ಷಣ ನಾನು ಮಾಡ್ಕೊಳ್ತಿದ್ದೀನಿ. ಈ ಸೈಡಲ್ಲಿ ಗ್ಯಾಸ್ ಮೇಲೆ ನಾನು ಆಲ್ರೆಡಿ ದೋಸೆ ತವ ಇಟ್ಕೊಂಡಿದ್ದೆ. ಹೈ ಫ್ಲೇಮ್ ಒಳಗೆ ಇಟ್ಕೊಂಡು ಈ ರೀತಿ ದೋಸೆ ತವನ ಕಾಯಿಸ್ಕೊಳ್ಬೇಕು. ಹಾಗೆ ಹಾಕುವಾಗೂ ಕೂಡ ಅಷ್ಟೇ, ಈ ರೀತಿ ದೋಸೆ ಹಾಕುವಾಗೂ ಕೂಡ ಅಷ್ಟೇ ಫ್ಲೇಮ್ ಹೈ ಫ್ಲೇಮಲ್ಲೇ ಇರಲಿ. ನೋಡಿ, ಈ ರೀತಿ ನೀರು ದೋಸೆನ ನಾವು ಯಾವ ರೀತಿ ಹಾಕ್ಕೊಳ್ತೀವಿ ಹಂಚಿನ ತುಂಬ ಹಿಟ್ಟನ್ನ ಹಾಕ್ಕೊಳ್ತಾ ಹೋಗೋಣ. ಒಟ್ಟಲ್ಲಿ ಎಲ್ಲ ಸೈಡಲ್ಲಿ ಕವರ್ ಮಾಡಿಕೊಂಡ್ರೆ ಸಾಕು. ಹಾಗೆ ಪ್ರತಿ ಸಲ ಹಾಕುವಾಗ ದೋಸೆನ ನೀವು ಹಿಟ್ಟನ್ನ ಕಲಿಸ್ಕೊಂಡು ಹಾಕ್ಕೊಳ್ಳಿ, ಯಾಕಂದರೆ ಈರುಳ್ಳಿ ಹಸಿರು ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಕೆಳಗಡೆ ಕೂತ್ಬಿಡುತ್ತೆ. ಹಾಗಾಗಿ ಒಂದ್ಸರಿ ಕಲಿಸ್ಕೊಂಡು ಈ ರೀತಿ ಹಾಕ್ತಾ ಹೋಗಿ, ಬಟ್ ಫ್ಲೇಮ್ ಹೈ ಫ್ಲೇಮಲ್ಲಿ ಇರಲಿ ಈ ರೀತಿ ಹಾಕುವಾಗ. ಇವಾಗ ನೋಡಿ, ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ಎಣ್ಣೆ ಇಂಟ್ರೆಸ್ಟ್ ಇತ್ತು ಅಂತಂದರೆ ಎಣ್ಣೆ ಅಥವಾ ತುಪ್ಪ ಎರಡರಲ್ಲಿ ಯಾವುದಾದ್ರೂ ಒಂದನ್ನು ಹಾಕ್ಕೊಳ್ಳಿ. ಇಂಟ್ರೆಸ್ಟ್ ಇಲ್ಲ ಅಂತಂದರೆ ಎರಡನ್ನು ಸ್ಕಿಪ್ ಮಾಡ್ಕೊಳ್ಬೋದು. ಇವಾಗ ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು 1ರಿಂದ 2 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಬೇಯಿಸ್ಕೊಳ್ತಿದ್ದೀನಿ. ಒಂದು ಸ್ವಲ್ಪ ನೆನಪಿರಲಿ, ಈ ರೀತಿ ದೋಸೆ ಹಾಕಿದಾಗ ನಾವು ಎಡ್ಜಸ್ನ ಕರೆಕ್ಟಾಗಿ ಬೇಯಿಸ್ಕೊಳ್ಬೇಕು, ಅಂದಾಗ ಮಾತ್ರ ದೋಸೆ ಕರೆಕ್ಟಾಗಿ ಬಿಟ್ಕೊಳ್ಳುತ್ತೆ. ಹಾಗಾಗಿ ನೀವು ಎಡ್ಜಸ್ನ ಅಂಚನ್ನ ಕರೆಕ್ಟಾಗಿ ಸ್ವಲ್ಪ ದೋಸೆ ತವನ ನೀವು ಈ ಆಚೆ ಈಚೆ ಸರಿಸ್ಕೊಂಡು ಬೇಯಿಸ್ಕೊಂಡ್ರೆ ಸಾಕು. ಇವಾಗ ನೋಡಿ, ಮೀಡಿಯಮ್ ಫ್ಲೇಮ್ ಒಳಗೆ ದೋಸೆನ ಬೇಯಿಸ್ಕೊಂಡಿದ್ದಾಗಿದೆ. ಈ ರೀತಿ ಎಡ್ಜಸ್ನ ಮೊದಲೇ ತಗೊಂಡ್ಬಿಡಿ, ಎಲ್ಲೂ ಸ್ವಲ್ಪ ಅಂಟೋದು ಇಲ್ಲ, ಕರೆಕ್ಟಾಗಿ ಬೇಯಿಸ್ಕೊಳ್ಳಿ. ನಿಮಗೆ ದೋಸೆ ಗರಿ ಗರಿ ಬೇಕು ಅಂತಂದರೆ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ನಿಧಾನವಾಗಿ ಬೇಯಿಸ್ಕೊಂಡ್ರೆ ಇದೇ ದೋಸೆ ಗರಿ ಗರಿಯಾಗಿ ಬರುತ್ತೆ. ನಾನಿಲ್ಲಿ ಗರಿ ಗರಿಯಾಗಿ ಮಾಡ್ತಿಲ್ಲ, ಹಾಗಾಗಿ ಸಾಫ್ಟಾಗಿ ಇದ್ದಾಗಲೇ ನಾನು ತಗೊಳ್ತಿದ್ದೀನಿ. ನೋಡಿ, ಕರೆಕ್ಟಾಗಿ ಬೇಯಿಸ್ಕೊಂಡಾಗ ಈ ರೀತಿ ಕರೆಕ್ಟಾಗಿ ಎದ್ದು ಬರುತ್ತೆ, ಏನೂ ಅಂಟೋದಿಲ್ಲ, ದೋಸೆ ತವೆನ ಹಿಡ್ಕೊಳ್ಳೋದಿಲ್ಲ. ನೋಡಿ, ಕರೆಕ್ಟಾಗಿರ್ತಕ್ಕಂಥ ನೀರು ದೋಸೆನ ನಾವು ರಾತ್ರಿ ಎಲ್ಲ ಅಕ್ಕಿ ನೆನೆಸ್ದೆ ರುಬ್ಬಿ ಬೆಳಗ್ಗೆ ಎದ್ದು ರುಬ್ಬಿಡದೆ, ಹಾಗೆ ಫರ್ಮೆಂಟೇಷನ್ ಅವಶ್ಯಕತೆ ಇಲ್ಲದೆ ಬೇಕು ಅಂದಾಗ 1 ಕಪ್ ಅಕ್ಕಿ ಇಟ್ಟಿತ್ತು ಅಂತಂದರೆ ನಾವು ಆರಾಮಾಗಿ ಮಾಡ್ಕೊಳ್ಬೋದು. ನಾನು ಇಲ್ಲಿ ಇನ್ನೊಂದು ಹಾಕಿ ತೋರಿಸ್ತಿದ್ದೀನಿ. ಪ್ರತಿ ಸಲ ಹೇಳಿದಾಗೆ ಹಿಟ್ಟನ್ನ ಕಲಿಸ್ಕೊಂಡು ಹಾಕ್ಕೊಳ್ಳಿ. ಹಾಗೆ ಹಾಕುವಾಗ, ಅಂದರೆ ಈ ದೋಸೆ ಹಾಕುವಾಗ ಹೈ ಫ್ಲೇಮ್ ಒಳಗೆ ಇಟ್ಕೊಂಡು ಹಾಕ್ಕೊಳ್ಳಿ, ಯಾಕಂದರೆ ನಾವು ನಾರ್ಮಲಾಗಿ ದೋಸೆ ಹಾಕುವಾಗ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಹಾಕ್ಕೊಳ್ತೀವಿ. ಬಟ್ ನೀರು ದೋಸೆನ ಯಾವತ್ತಿಗೂ ಹೈ ಫ್ಲೇಮ್ ಒಳಗೆ ಇಟ್ಕೊಂಡೇ ಹಾಕ್ಕೊಳ್ಬೇಕು. ಈ ರೀತಿ ಹಾಕಾದ್ಮೇಲೆ, ಅಂದರೆ ದೋಸೆನೆಲ್ಲ ಕವರ್ ಆದಮೇಲೆ ನಾವು ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ಬೇಯಿಸ್ಕೊಳ್ಬೇಕು. ನೆನಪಿರಲಿ, ಬೇಯಿಸುವಾಗ ಅಂಚನ್ನ ಕರೆಕ್ಟಾಗಿ ಬೇಯಿಸ್ಕೊಳ್ಳಿ, ಅಂದಾಗ ಮಾತ್ರ ನಮಗೆ ಈ ದೋಸೆನ ತೆಗಿಲಿಕ್ಕೆ ಬರುತ್ತೆ. ಹಾಗಾಗಿ ದೋಸೆ ತವನ ಸ್ವಲ್ಪ ಆಚೆ ಈಚೆ ಸರಿಸ್ಕೊಂಡು ಈ ರೀತಿ 1ರಿಂದ 2 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡು ನೀವು ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ಈ ದೋಸೆನ ಬೇಯಿಸ್ಕೊಳ್ಬೇಕಾಗುತ್ತೆ. ನೋಡಿ, ಈ ರೀತಿ ಕರೆಕ್ಟಾಗಿ ಬೆಂದ್ಕೊಂಡಿರಬೇಕು. ಮೇಲ್ಗಡೆಯಿಂದ ನಿಮ್ಗೆ ಗೊತ್ತಾಗಬೇಕು, ಅಂದರೆ ಹಸಿ ಹಿಟ್ಟು ಎಲ್ಲ ಹೋಗಿ ಡ್ರೈ ಆಗಿರಬೇಕು, ಅಂದಾಗ ಮಾತ್ರ ಕರೆಕ್ಟಾಗಿ ಬೆಂದಿದೆ ಅಂತ ಅರ್ಥ. ನೀವು ಬೇಕು ಅಂದರೆ 2 ಬದಿ ಒಳಗೂ ಬೇಯಿಸ್ಕೊಳ್ಬೋದು ಈ ದೋಸೆನ. ನಾನಿಲ್ಲಿ ಒಂದೇ ಬದಿ ಒಳಗೆ ಬೇಯಿಸ್ಕೊಳ್ತಿದ್ದೀನಿ. ಹಸಿರು ಮೆಣಸಿನಕಾಯಿ ಹಾಕಿರೋದ್ರಿಂದ ನಮಗೆ ಚಟ್ನಿ ಅವಶ್ಯಕತೆ ಏನಿರೋದಿಲ್ಲ. ಬೇಕು ಅಂದರೆ ಕಾಯಿ ಚಟ್ನಿ ಜೊತೆ ನೀವು ಇದನ್ನು ಸರ್ವ್ ಮಾಡ್ಕೊಳ್ಬೋದು. ನೋಡಿ, ಈ ರೀತಿ ಒಂದು ಸ್ವಲ್ಪ ಹಿಟ್ಟು ದಪ್ಪವಾಗಿತ್ತು ಅಂತಂದರೆ ಒಳ್ಳೆಯದು. ನಾನು ಹಾಗಾಗಿ ಜಾಸ್ತಿ ನೀರು ಹಾಕಿಲ್ಲ, ಒಂದು ಸ್ವಲ್ಪ ನೋಡ್ಕೊಂಡು ನೀರು ಹಾಕ್ಕೊಂಡು ಒಂದು ಸ್ವಲ್ಪ ದಪ್ಪವಾಗಿ ಹಿಟ್ಟನ್ನ ರೆಡಿ ಮಾಡ್ಕೊಂಡಿದ್ದೆ. ನೋಡಿ,
ಪ್ರತಿ ದೋಸೆ ಕೂಡ ಇದೇ ರೀತಿ ಒಳಗೆ ಕರೆಕ್ಟಾಗಿ ಬಂದಿತ್ತು. ಒಳಗಡೆಯಿಂದ ಅಷ್ಟೇ. ಹಾಗೆ ನೀರು ದೋಸೆ ನಾವು ಹಾಕಾದ್ಮೇಲೆ ಈ ರೀತಿ ತೆಗೆದಾದ್ಮೇಲೆ ಅಂಟ್ಕೊಳ್ಳೋ ಚಾನ್ಸಸ್ ಭಾಳ ಇರುತ್ತೆ. ಬಟ್ ಇಲ್ಲಿ ಯಾವುದೇ ರೀತಿಲಿ ದೋಸೆ ಒಂದಕ್ಕೊಂದು ಅಂಟೋದಿಲ್ಲ. ನೀವು ಹಾಕುವಾಗ ಮೇಲ್ಗಡೆ ಮೇಲೆ ಹಾಕೋದಕ್ಕಿಂತ ಒಂದು ಸ್ವಲ್ಪ ಸೈಡ್ ಆಚೆ ಈಚೆ ಹಾಕ್ಕೊಂಡ್ರೆ ಪರ್ಫೆಕ್ಟಾಗಿರ್ತಕ್ಕಂಥ ನೀರು ದೋಸೆ ದಿಢೀರಾಗಿ ನಾವು ರೆಡಿ ಮಾಡ್ಕೊಳ್ಬೋದು. ಐ ಹೋಪ್ ಇವತ್ತಿನ ಇನ್ಸ್ಟೆಂಟ್ ನೀರು ದೋಸೆ ರೆಸಿಪಿ ನಿಮಗೆ ಭಾಳ ಇಷ್ಟ ಆಗದ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ. ಧನ್ಯವಾದ.